ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ಬ್ಲಾಗ್ದೊಳಗೆ ರೀ ಏನೇನು ಮಾಡತ್ತೇವಂತ ಒಂಚೂರ ನೋಡ್ಕೊಂಬರೋರಂತ ನಡೀರಿ. ಬೆಳಗಿನ ಒಂದಷ್ಟು ಕೆಲ್ಸಗಳನ್ನೆಲ್ಲ ಮುಗಿಸ್ಕೊಂಡ್ರಿ. ಮಧ್ಯಾಹ್ನದಾಗ ಸ್ವಲ್ಪ ಬೆಳ್ಳುಳ್ಳಿ ಹಸನ್ ಮಾಡೋದಿತ್ತು. ಮನೆಗೆ ಬಳಸಾಕ ನನಗೆ ಬೆಳ್ಳುಳ್ಳಿ ಖಾಲಿ ಆಗಿತ್ತು. ಅದಕ್ಕೆ ಬೆಳ್ಳುಳ್ಳಿ ಹಸು ಮಾಡತ್ತೀನಿ. ಬೆಳ್ಳುಳ್ಳಿ ಜೊತೆಗಿನ ನಂದು ಅಟ್ಯಾಚ್ಮೆಂಟು ಮತ್ತು ಕೆಲವೊಂದಷ್ಟು ರೈತರ ಮನೆಯ ಮಾಹಿತಿ ನಿಮ್ಮ ಜೊತೆ ಹಂಚ್ಕೋತಾನಂತ. ಸ್ಕಿಪ್ ಮಾಡಲಾರ್ದೆ ಒಂಚೂರ ವಿಡಿಯೋ ನೋಡ್ರಿ. ಇಲ್ಲಿ ನೋಡ್ರಿ ನಮ್ಮ ಮಧ್ಯಾಹ್ನದ ಕೆಲಸ ಸ್ಟಾರ್ಟ್ ಮಾಡೋಣ. ಇವತ್ತ ಬೆಳ್ಳುಳ್ಳಿ ಹಸು ಮಾಡೋದಿತ್ರಿ. ಹಾ ರೀ, ಈಗ ಬೆಳ್ಳುಳ್ಳಿ ಏನು ಭೂಮ್ಯಾಗಿಂದ ತೆಗಿತೇವಲ್ರಿ, ಈ ರೀತಿ ಶೂಡ್ ಗಂಟ್ಲನ್ನ ಇಟ್ಬಿಟ್ಟಿರ್ತೇವೆ. ನಮಗೆ ಎಷ್ಟು ಬೇಕಲ್ಲ ಅಷ್ಟ ನಾವಿಲ್ಲ ಈ ರೀತಿ ಹಸನ್ ಮಾಡ್ಕೋತೇವ್ರಿ. ಇದನ್ನ ಏನ್ ಮಾಡಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನಾವು ಹಿಂಗ ಸೋಸ್ ಇಟ್ಬಿಟ್ರೆ ತಡಿದಿಲ್ರಿ. ಅಂದ್ರೆ ಇದ್ರ ವಿಶೇಷತೆ ಏನ್ ಗೊತ್ತೇನ್ರಿ, ಭೂಮ್ಯಾಗನು ನಾವೇನ ಬೆಳ್ಳುಳ್ಳಿ ಬೆಳಿತೇವಲ್ಲ ಅವಾಗೂ 3 ತಿಂಗಳು ಇರ್ತೈತಿ. ಮತ್ತೆ ಇದನ್ನ ತಗದಿಂದ ಮ್ಯಾಲನು 3 ತಿಂಗಳು ಇರ್ತೈತಿ. ಅಂದ್ರೆ ಇದ್ರ ಒಟ್ಟ ಆಯುಷ್ಯ 3 ತಿಂಗಳಂತ್ರಿ. ನೆಲದಾಗ ಬೆಳಿ ಬರಾಕು 3 ತಿಂಗಳ, ಆಮೇಲೆ ಬೆಳಿ ತಗದಿಂದ 3 ತಿಂಗಳು ಅಂತ ಕರೀತಾರ್ರಿ. ಮತ್ತ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅನ್ನೋ ತರ ರೀ. ಇದ್ರ ಕೆಲಸಗಳು ಬಾಳ್ ಅದಾವ್ರಿ. ಏನಂತ ಕೇಳ್ತೀರೇನೋ ರೀ. ಅವಾಗೆಲ್ಲ ರೀ ನಾವು ಸಣ್ಣವ್ರಿದ್ದಾಗ ಕೆಂಪ್ ಹಾಕಿತ್ಪ ಅಂದ್ರ ಈ ಬೆಳ್ಳುಳ್ಳಿ ರೀ ಒಲ್ಯಾಗ ಸುಟ್ಟ ಕೊಡ್ತಿರು. ಇದನ್ನ ಪೂರ್ತಿ ಹಲ್ಲಾಗ ಜಗದ ತಿನ್ನು ಮತ್ತೆ ಕೆಮ್ಮು ಹೊಕ್ಕತಿ ಅಂತ ಕೊಡ್ತೀರಿ. ಈಗೆಲ್ಲ ಬಿಡ್ರಿ ಔಷಧಗಳು ಬಾಳ್ ಬಂದಾವು. ಅವಾಗ ಬೆಳ್ಳುಳ್ಳಿ ಸುಟ್ಟು ತಿನ್ನೋದ್ರಿಂದ ಕೆಮ್ಮು ಕಡಿಮೆ ಆಕತಂತಿದ್ರು. ಮತ್ತೆ ಕಿವಿ ಚುಂಚುವಾಗ ಕೊಬ್ಬರಿ ಎಣ್ಣೆ ಒಳಗ್ರಿ ಈ ಬೆಳ್ಳುಳ್ಳಿ ಬೆಳಿನ ಶೆಪ್ಪಿ ತೆಗದ ನಾವ ಕೊಬ್ಬರಿ ಎಣ್ಣೆ ಒಳಗೆ ಕಾಸಿ ಆರದಿಂದ ಕಿವ್ಯಾಗ ಹಾಕೋದ್ರಿಂದ ರೀ ಕಿವಿನೂ ಚುಂಚುದ ಕಮ್ಮಿ ಆಕತಂತ ಹೇಳ್ತಿದ್ರು. ಹೇಳ್ತಾರೇನ್ರಿ ಇವಾಗ್ಲೂ ನಾವಂತೆ ಅದನ್ನ ಪಾಲಿಸ್ತೇವಪ್ಪ. ಕಿವಿ ಏನಾರ ಮಕ್ಕಳ ಕಿವಿ ಆಗ್ಲಿ ನಮ್ ಕಿವಿ ಆಗ್ಲಿ ತಂಪಿಗೆ ಏನಾರ ಚುಂಚಾಕತ್ರ ಕೊಬ್ಬರಿ ಎಣ್ಣೆ ಒಳಗ ಒಂದ್ ಬೆಳ್ಳುಳ್ಳಿ ಕಾಸಿ ಇವಾಗ್ಲಾದ್ರೂ ನಾವು ಹಚ್ತೇವೆ. ಮತ್ತೆ ಇದ್ರಿ ಕುರ ಅಂತಾನು ಕರೀತಾರ. ಕುರಕ್ಕಂತಿ ಮೇನ್ ಬೆಳ್ಳುಳ್ಳಿನ ಬೇಕ್ರಿ. ಹಾ ರೀ, ಈಗ ಈ ಕಾಲು ಕೈಗೆ ಎಲ್ಲಾರ ಕುರ ಆಗಿರ್ತೈತಲ್ಲ, ನೀವ್ ಎಷ್ಟು ಮೆಡಿಸನ್ ತಗೊಂಡ್ರು ಅದಕ್ಕ ಕಡಿಮೆ ಆಗುದಿಲ್ಲ. ಕುರುದನು ಆ ಗುರುವ ಬಲ್ ಅಂತ ಕರೀತಾರಿ ನಮ್ ಹಳ್ಳಿ ಕಡೆ ಎಲ್ಲ. ಅಂದ್ರ ಬೆಳ್ಳುಳ್ಳಿನ ರಸ ಅದಕ್ಕೆ ಹಚ್ಚಿ ಬಿಸಿನೀರ್ ಹಾಕೋದ್ರಿಂದ ರೀ ಕಡಿಮೆ ಆಕತ್ತಂತಾರ. ಕುರ ಅಂದ್ರೆ ಏನು, ಒಂದ್ ದೊಡ್ಡ ಪಕ್ ಎದ್ದ ನೋವು ಆಗ್ಬಿಟ್ಟಿರ್ತೈತ್ರಿ. ಪಿಂಪಲ್ ಅಂತ ಕರಿತೇವಲ್ರಿ, ಅದ ದೊಡ್ಡ ಸೈಜ್. ಒಂದ್ ಸಣ್ಣ ಸೈಜ್ ಇದೆ, ದೊಡ್ಡ ಸೈಜ್. ಈ ರೀತಿ ಇಲ್ಲರ ಆಗ್ಲಿ ಕೈಗಾಗ್ಲಿ ಆಗಿ ಅದ ಒಳಗ್ ಗಂಟಾಗಿ ನೋವು ಆಗ್ಬಿಟ್ಟಿರ್ತೈತ್ರಿ. ಅದಕ್ಕ ಮೇನ್ ನೀವ್ ಎಷ್ಟ್ ಔಷಧ ಹಚ್ಚಿದ್ರು ಕಡಿಮೆ ಆಗುದಿಲ್ಲ. ಮತ್ತ ನೀವ್ ಎಲ್ಲಿ ತೋರಿಸ್ಕೊಂಡ್ ಬರ್ತಾನಂದ್ರು ಕಡಿಮೆ ಆಗುದಿಲ್ರಿ. ಮೇನ್ ಬೆಳ್ಳುಳ್ಳಿನ ಕಾರಣ. ಅದಕ್ಕ ಈ ಬೆಳ್ಳುಳ್ಳಿ ನೀವ ಸ್ವಲ್ಪ ತಿಕ್ಕಿ ಅದ್ರ ರಸ ತಗೊಂಡ ಆ ಪಿಂಪಲ್ಸಿಗೆ ಹಚ್ಚಿರಿ. ಬಿಸಿನೀರ್ ಹಾಕಿದ್ರಿ ಅಂದ್ರ ಪೂರ್ತಿ ಕಡಿಮೆ ಆಕತ್ರಿ. ನಾರ್ಮಲ್ ಪಿಂಪಲ್ಸ್ ಇರ್ತಾವಲ್ಲ ಆ ಪಿಂಪಲ್ಸ್ ಅಲ್ರಿ. ಅದ ಕುರ ಅಂತ ದೊಡ್ಡ ಸೈಜ್ ಎದ್ ಬಿಡ್ತೈತ್ರಿ. ಕೆಂಪಗೆ ದೊಡ್ಡ ಸೈಜ್ ಇರ್ತೈತಿ. ಅದಕ್ಕ ಇದ ರಾಮಬಾಣ ಅಂದಂಗನ ನೋಡ್ರಿ. ಮತ್ತ ಅಡ್ಗಿಗ ಯಾವ್ದಕ್ಕ ಬೆಳ್ಳುಳ್ಳಿ ಎಲ್ಲರ ನಡಿತೈತಿ ಹೇಳ್ರಿ. ಆಲ್ಮೋಸ್ಟ್ ಆಲ್ ಎಲ್ಲದಕ್ಕೂ ಬೇಕಾಕತಿ. ಮಾರ್ಕೆಟ್ನ್ಯಾಗ ನೀವ ಎಷ್ಟ್ ಬೆಳ್ಳನು ಗಡ್ಡಿ ಚಂದನ ನೋಡ್ ತಂದಿರ್ತೀರಿ. ಆದ್ರೆ ಅದ್ರ ಹಿಂದ ರೈತರ ಮನ್ಯಾಗ ಇಷ್ಟ್ ಕೆಲಸ ಅನ್ನೋದು ಇರ್ತೈತಿ ನೋಡ್ರಿ. ಈ ರೀತಿ ರೀ ಚೀಲ ಎಲ್ಲಾ ತುಂಬಿ ಈ ರೀತಿ ಇಟ್ಬಿಟ್ಟಿರ್ತೀವಿ. ನಾಳೆ ಮಾರ್ಕೆಟ್ಗೆ ಹೋಗೋದೈತ್ಪಾ ಅಂದ್ರಿ ಏನ್ ಮಾಡ್ತೇವಪ್ಪಾ ಅಂದ್ರ ಈ ರೀತಿ ಇವನ್ನ ಸೋಸಾಕಂತ ಕುಂತ್ ಬಿಡ್ತೇವ್ರಿ. ಅಂದ್ರ ಒಂದ್ 4-5 ಜನ ಎಲ್ಲ ಅಂದ್ರೆ ಬಾಳಷ್ಟ್ ಕೊಡೋದಿತ್ತು. ಒಂದ್ 50 kg 1 ಕ್ವಿಂಟಲ್ ಹಿಂಗೇನಾರ ಕೊಡೋದಿತ್ತಂದ್ರಿ ಅವಾಗ ಏನ್ ಮಾಡ್ತೇವ್, ಜನ ಹೆಚ್ಚ್ ಕೂಡಿಸ್ಕೊಂಡ ಒಂದ್ 5-6 ಜನ ಸೇರಿ ಈ ರೀತಿ ಹಸನ್ ಮಾಡ್ತೇವ್ರಿ. ಇಷ್ಟ್ ಹಸನ್ ಮಾಡಿ ಮಾರ್ಕೆಟ್ ಕೊಡ್ತೇವ. ಅದು ರೀ ನಡಕಿನ ದಲ್ಲಾಳಿಗಳೆಲ್ಲ ರೀ ಇದ ಕರ್ರಗೈತಿ, ಇದ ಶೆಪ್ಪಿ ಹಿಂಗೈತಿ ಹಂಗೈತಿ, ಇದ ಸಣ್ಣ ಗಡ್ಡಿ ಐತಿ ಅಂತ ಎಲ್ಲಾ ಆರಿಸಿ ತೆಗದ ಚಲೋದಟ ತಗೊಂಡ ಹೋಗ್ಬಿಡ್ತಾರೆ. ಇದಕ್ಕಂತಿ ರೇಟ್, ಸಣ್ಣ ಗಡ್ಡಿಗಂತಿ ರೇಟ್ ಹಿಡಿದಿಲ್ಲ. ಮತ್ ಅವ್ರ ಹಿಡಿದಿರೇನ್ರಿ, ನಮಗಂತಿ ಕಾಯವ್ ಬಿಟ್ರು ಕಟ್ಟಾವ್ ಬಿಡುದಿಲ್ಲ ಅಂತಾರೋ ಹಂಗ. ಅವ್ರು ತಗೋದೇ ಇದ್ದದನ್ನ ಮನಿಗ್ ತಂದ ನಾವು ಬಳಸ್ಕೋತೇವ್ರಿ. ಮತ್ ಹೊಲ್ದಾಗ ಬಿತ್ತಿರ್ತೇವಪ್ಪಾ ಅಂದಿಂದ ಹೆಂಗ್ ಕೇಡ್ ಮಾಡಾಕ್ ಬರ್ತೈತಿ ಹೇಳ್ರಿ ನೋಡೋನು. ಏನ ಆದದ್ದಾತು ಶಿವಾಯನಮ ಅಂದ ಮಾರುವಷ್ಟ್ ಮಾರಿ ಉಳ್ದಷ್ಟ ಮನೆಗೆ ಬಳಸ್ಕೊಂತ ಹೋಗ್ತೇವ್ರಿ. ಮತ್ತ ಈ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಇವೇನ್ ಅದಾವಲ್ರಿ ರೈತರ ಮನ್ಯಾಗ ದೊಡ್ಡ ಆಸ್ತಿ ಇದ್ದಂಗ್ರಿ. ಹೆಂಗಂದ್ರ ಊರಿಂದ ಕೇರಿಂದ ಏನ ಬರ್ತಾರಲ್ರಿ ಅವ್ರ ಚೀಲ ಹೆಂಗ್ ಖಾಲಿ ಕೊಡುದು ಅಂತಂದ್ ಏನ್ ಮಾಡ್ತೇವಿ, ಅವ್ರ ಚೀಲ್ದಾಗ 2 ಬೆಳ್ಳುಳ್ಳಿ ಗಡ್ಡಿ ಶಿವ್ಡ್ ಹಾಕಿ ಬಿಡುವ ಅಂದ ಕಳಿಸಿ ಬಿಡ್ತಾರ್ರಿ. ಉಳ್ಳಾಗಡ್ಡಿ ಇದ್ರ ಉಳ್ಳಾಗಡ್ಡಿ ಹಾಕ್ತೇವಿ, ಬೆಳ್ಳುಳ್ಳಿ ಇದ್ರ ಬೆಳ್ಳುಳ್ಳಿ ಹಾಕ್ತೇವ್ರಿ. ಮತ್ ಶೇಂಗಾ ಇದ್ರ ಶೇಂಗಾ ಹಾಕ್ತೇವಿ. ಅದಕ್ ಊರಿಂದ ಕೇರಿಂದ ಬರೋರ್ಗೆಲ್ಲ ರೀ ಅವ್ರ ಚೀಲ್ದಾಗ ಹೋಗೋ ಮುಂದ್ 2 ಶಿವ್ಡ್ ಹಾಕಾಕಾದ್ರೂ ನಾವು ಬೆಳ್ಳುಳ್ಳಿ ವರ್ಸ ಹಾಕೇ ಬಿಡ್ತೇವ್ ನೋಡ್ರಿ. ಇದಂತಿ ಕಟ್ಟಿಟ್ಟಿದ್ದನ ಪ್ರತಿ ವರ್ಷ ಅನಸ್ತತಿ ಕೆಲಸ ಬಾಳ್ ಬೀಳ್ತೈತಿ.
ಈ ವರ್ಷ ಹಾಕೋದ್ ಬೇಡಪ್ಪ ಬ್ಯಾಸರ ಬಂದತಿ ಅಂತ ಅನ್ಕೊಂಡ್ಬಿಡ್ತೇವ್ರಿ. ಆದ್ರೂ ಮತ್ ಬಿತ್ತು ಎಳ್ಯಾಕಂದ್ರ ಬೇಕ್ ಬಿಡು ಮತ್ ಮನ್ಯಾಗ ಹೆಂಗ ಖಾಲಿ ಕೈಲೆ ಕುಂಡ್ರುದು. ಹೋಗಾರು ಬರೋರ್ಗಾರ ಚೀಲ್ದಾಗ ಒಂದೊಂದ್ ಶಿವ್ಡ್ ಬೆಳ್ಳುಳ್ಳಿ ಇಡಾಕ್ ಬೇಕು ಬೆಳ್ಳುಳ್ಳಿ ಅಂದ ಮತ್ ಪ್ರತಿ ವರ್ಷ ಹಾಕ್ತೇವ್ರಪಾ. ಯಾವ್ದು ಈಸಿ ಇಲ್ರಿ ಈ ಲೈಫ್‌ದಾಗ ಎಲ್ಲಾ ಕಷ್ಟ ಅನ್ನೋದ್ ಆಗಾಕವು. ಅದಕ್ಕ ಇದ್ರ ಕೆಲ್ಸನು ಬಾಳ ಐತ್ರಿ. ಪುಣ್ಯ ಇದನ್ ತೆಗಿಯುವಾಗ ಈ ಬೆಳಿ ಏನ ತೆಗಿತೇವಲ್ಲ ಅವ ಮಳೆ ಇಲ್ದರ ನಮ್ ಪುಣ್ಯ. ಮಳ್ಯಾಗ ಅದು ಏನಾರ ಆತಂದ್ರಿ ಗಡ್ಡಿ ಅನ್ನೋದು ಗುರ್ತ್ ಹತ್ತದಂಗ ಆಗ್ಬಿಟ್ಟಿರ್ತಾವ್ರಿ. ಒಂದ್ ವರ್ಷ ಏನಾಗಿತ್ಪಾ ಅಂದ್ರ ಗಡ್ಡಿ ಪೂರ್ತಿ ಬಂದೈತ್ರಿ ಈ ರೀತಿ. ಎಲ್ಲಾ ಭೂಮ್ಯಾಗ ಒಣಗಿ ನಿಂತ್ ಬಿಟ್ಟೈತಿ. ತೆಗಿಬೇಕಂತ ಓಡ್ಯಾಡತಾರ ಕರೆ ಮ್ಯಾಲ್ ಮಳಿಯರ ಬಿಡವಾತು. ಬಿಟ್ರ ಒಂದ್ ವೇಳೆ ಮಳಿ ಎಲ್ಲಾ ನಿಂತಿಂದ್ ತೆಗ್ಯಾಕ್ ಹೋದ್ರ ಗಡ್ಡಿ ಅನ್ನೋದು ಅಲ್ಲೇ ಮೆಳಿಕ್ ಬಂದ್ಬಿಡ್ತಾವ್ರಿ. ಮಳಿಯರ ಮ್ಯಾಲ್ ಬಿಡವಾತು. ಆದ್ರೂ ಏನ್ ಮಾಡೋದು ಅಂತಂದ್ ಮಳ್ಯಾಗನ ಹೆಂಗೋ ಕಿತ್ಕೊಂಡ್ ಬಂದ್ರ ಮನಿಗ್ ತಂದ್ ಒಗದ್ ಬಿಟ್ರ ನನಗ್ ದೊಡ್ಡ ಕೆಲಸ ಬಿದ್ಬಿಡ್ತಪ್ಪ. ಆ ಮನಿಗ್ ತಂದ್ ಒಗಿತಾರ ನಾ ಮೇಂಟೈನ್ ಮಾಡ್ಬೇಕಲ್ರಿ ಎಲ್ಲಾ ಒಣಗಿಸ್ಬೇಕು ಕಟ್ಬೇಕು ನಮಗ್ ಬೀಳದ್ದು. ಹೆಂಗೋ ಅವ್ನ್ರಿ ಮನಿಗ್ ತಂದ್ರ ಅವ್ನ್ ದಿನಾ ಬಿಸ್ಲಿಗ್ ಒಣಗ್ ಹಾಕೋದು ತೆಗಿಯೋದು. ಅದ್ ದಿನಾ ಎಷ್ಟ್ ಒಣಗ್ತತಲ್ರಿ ಇತರ ಮ್ಯಾಲೆಲ್ಲಾ ರಾಡಿ ಮಣ್ಣೆಲ್ಲಾ ಮೆತ್ ಬಿಟ್ಟಿತ್ರಿ. ಮತ್ತರ ಮಳ್ಯಾಗ್ ಕಿತ್ತಾರು ಹೆಂಗ್ ಬಿಡುದ್ರಿ ಅಷ್ಟು ಮಣ್ಣ್ ಮೆತ್ ಬಿಟ್ಟಿತ್ತು. ಬಿಸ್ಲಿಗ್ ಒಣಗುಸುದು ಸ್ವಲ್ಪ ಮಣ್ಣೆಲ್ಲಾ ಉದುರ್ಸುದು. ಮತ್ತ್ ತೊಳದ್ರ ಗಡ್ಡಿ ಕೆಡ್ತಾವ್ರಿ. ತೊಳದ್ರ ಏನ್ ಬಿಡ್ರಿ ಒಂದ್ ಬೋರಿಂದ ಪೈಪ್ ಹಚ್ಚಿದ್ರ ಎಲ್ಲಾ ಒಮ್ಮೆ ಹಸನಕಿತ್ತ ಆದ್ರ ಗಡ್ಡಿ ಕೆಡ್ತಾವು ಅನ್ನೋದು. ಮತ್ತ್ ಬಿಸ್ಲಿಗ್ ಒಣಗಸೋದು ಅವನೆಲ್ಲಾ ರಾಡಿ ಎಲ್ಲಾ ರೀ ಮಣ್ಣೆಲ್ಲಾ ಉದರ್ಸೋದು. ದೊಡ್ಡ ಬ್ಯಾಸ್ರ ಬಂದ್ ಹೋಗಿತ್ರಿಪಾ ಇದು ಬಳ್ಳುಳ್ಳಿ ಹಾಕಿದಾಗ. ಬ್ಯಾಸರ ಬಂದ ಮುಂದಿನ ವರ್ಷ ಬಳ್ಳುಳ್ಳಿ ಹಾಕಿದ್ರ ನಾನಂತೂ ಮನ್ಯಾಗ ಇರೋದಲ್ರಿ ಅಂತ ಹೇಳ್ಬಿಟ್ಟಿದ್ನಿ. ಆದ್ರೂ ಎಲ್ ಬಿಡ್ತೀರಿ ಮತ್ತು ಮರುವಾಯ್ ಬಿಡ್ತತಿ ಪ್ರತಿ ವರ್ಷ ಮತ್ತು ಹಾಕೆ ಹಾಕ್ತಾರ. ಇದ 2 ತರ ಬಳ್ಳುಳ್ಳಿ ಬರ್ತೈತ್ರಿ. ಬಿಸಿಲಿನ ಬಳ್ಳುಳ್ಳಿ ಮತ್ತ ಮಳೆಗಾಲದ್ದಂತ. ಮಳೆಗಾಲದ್ದ ನಾವ್ ಹಾಕ್ತೇವ್ರಿ. ಬಿಸ್ಲಾಂದ್ ಏನ್ ಮಾಡ್ತಾರಪ್ಪಾ ಅಂದ್ರ ನೀರ್ ಯಾರ್ ಕಡೆ ಜಾಸ್ತಿ ಇರ್ತೈತಲ್ಲ ಅವ್ರ್ ಏನ್ ಮಾಡ್ತಾರೋ ನಮ್ ಕಡೆ ಬೀಜ ಉದಿರ್ತಾರ. ಮಳೆಗಾಲದ್ ಬೀಜ ಉದು ಅವ್ರ್ ಬಿಸ್ಲಿಗಾಲಿಗ್ ಹಾಕಿರ್ತಾರ. ಅವ್ರ ಕಡೆ ಹೋದ ನಾವ್ ಮಳೆಗಾಲದ್ ಹಾಕಿರ್ತೇವ್ರಿ. ಈಗ ನಾವ್ ಹಾಕಿದೇವ್ರಪಾ ಮಳೆಗಾಲದ್ದ. ಅದ್ ಇನ್ನೊಂದ್ ಈಗ ಒಂದ್ 1.5 ತಿಂಗ್ಳ್ ಆಯ್ತ್ ಹಾಕಿ. ಇನ್ನೊಂದ್ 1.5 ತಿಂಗ್ಳಿಗ್ ಅದು ಬರ್ತೈತ್ ನೋಡ್ರಿ. ಮತ್ತ ಹೆಂಗ್ ಗೊತ್ತೇನ್ರಿ ಪೂರ್ತಿ 3 ತಿಂಗ್ಳ್ ಆಗೋವರ್ಗು ಬಿಟ್ಟರಿ ಇದ ಶೆಪ್ ಏನೈತ್ಲಾ ಇದ ಈ ರೀತಿ ಇದ್ ಬರುದಿಲ್ರಿ. ಪೂರ್ತಿ ಇದೆಲ್ಲಾ ಮ್ಯಾಲಿಂದ ಒಣಗಿ ಬಿಟ್ಟಿರ್ತೈತಿ. ಇದಷ್ಟ ಉಳ್ದ್ ಬಿಡ್ತೈತ್ರಿ. ಮತ್ತ್ ಇದನ್ನೆಲ್ಲಾ ಹಡ್ಡಿ ತಕ್ಕೋಬೇಕಾಕತಿ. ಅದಕ್ಕೊಂದ್ 2 ಅರ್ಧ ತಿಂಗ್ಳ್ ಇದ್ದಾಗ ಈ ರೀತಿ ನಾವ್ ಕಿತ್ಕೂಲೆ ಪೂರ್ತಿಯಾಗಿ ನಮಗ್ ಬೆಳ್ಳುಳ್ಳಿ ಬಂದ್ಬಿಡ್ತೈತ್ರಿ. ನೀವೆಲ್ಲಾ ಇದನ್ ನೋಡ್ಬೇಕಂದ್ರ ದಯವಿಟ್ಟು ನನ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರ ಸ್ಟೆಪ್ ಬೈ ಸ್ಟೆಪ್ ನಾವ್ ನಮ್ ರೈತರ ಮನ್ಯಾಗ ಹೆಂಗ್ ಬೆಳಿತೇವಿ, ಹೆಂಗ ಬೆಳಿ ಅನ್ನೋದನ್ನ ನಾವ್ ತಕ್ಕೋತೇವಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೇನ್ರಿ. ಮತ್ತ ಇನ್ನೊಂದು ನನ್ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ್ರಿ ನಾನೊಂದ್ ಬೆಳ್ಳುಳ್ಳಿ ವಿಡಿಯೋನ ಹಾಕಿದ್ನಿ. ಹೆಂಗ್ ಬೆಳ್ಳುಳ್ಳಿ ತೆಗಿತೇವಿ, ಹೆಂಗ್ ಒಣಗಸ್ತೇವಿ, ನನಗ್ ಫೈನಲ್ ಆಗಿ ಎಷ್ಟ್ ಬೆಳ್ಳುಳ್ಳಿ ಸಿಕ್ತು ಅನ್ನೋದ್ರ ಬಗ್ಗೆ ಒಂದ್ ವಿಡಿಯೋ ಹಾಕಿದ್ನಿ ರೀ. ಅವಾಗೆ ಸ್ಟಾರ್ಟಿಂಗ್ ಒಂದ್ 40ರಿಂದ 50 ಜನ ಅಷ್ಟ ಸಬ್ಸ್ಕ್ರೈಬರ್ ಇದ್ದರ್ರಿ. ಒಂದ್ 200-300 ತನ ರನ್ನಿಂಗ್ ಹೋಗಿತ್ರಿ. ಬಾಳ ಖುಷಿ ಆಗ್ಬಿಡ್ತು. ನನ್ ಸಬ್ಸ್ಕ್ರೈಬರ್ ಇಷ್ಟ ಅದಾರು, ಇಷ್ಟ್ ವ್ಯೂಸ್ ಬಂತಲ್ಲ ಅಂತ ಖುಷಿ ಆಗ್ಬಿಟ್ಟಿತ್ತು. ಅಂದ್ರ ಅವಾಗ ಹೈಯೆಸ್ಟ್ ಅಂದ್ರ ಬೆಳ್ಳುಳ್ಳಿದ ಆಗ್ಬಿಟ್ಟಿತ್ರಿ. ಹಂಗ ಬೆಳ್ಳುಳ್ಳಿಗೆ ನಮಗ ಒಂಥರ ಅಟ್ಯಾಚ್‌ಮೆಂಟ್ ಬಾಳ ಐತ್ ನೋಡ್ರಿ. ಸಾಕ್ರಿ ನನಗಿಷ್ಟ ಆದ್ರ ಇದನ್ನ ಮತ್ತ ಇನ್ನೊಂದ್ ಚೂರ್ ಒಣಗಿಸಿ ಇದ್ ಹೆಂಗೈತ್ಲಾ ಹಿಂಗ್ ಇಟ್ಬಿಟ್ರಾತು. ಮತ್ತ್ ಪೂರ್ತಿ ಎಲ್ಲಾ ಬಿಡಿಸ್ಕೊಂಡೇವ್ ಅಂದ್ರ ಕೆಟ್ಟ್ ಬಿಡ್ತಾವ್ರಿ. ಸಾಕ್ ಇಷ್ಟಾದ್ರ ಒಂದ್ 8ರಿಂದ 10 ದಿನ ನನಗ್ ಮತ್ತ್ ಆರಾಮಾಗಿ ಮನ್ಯಾಗ ಯೂಸ್ ಮಾಡಾಕ್ ನಡಿತೈತಿ. ಎಲ್ಲಾ ಕೆಲಸ ಮುಗದಿಂದ್ರಿ ಮದ್ಲಿಂದ ಒಂದೊಂದ್ ಕೆಲಸ ಅಂತಿ ಬಾಕಿ ಇರತಾವು. ಅಲ್ ನೋಡ್ರಿ ನಮ್ ದನಗೊಳು ಹಿಂದ್ ಹೊಳ್ಯಾಡಕತ್ತಾವು. ಯಾಕಂದ್ರ ಮಧ್ಯಾಹ್ನದ ಅವಕುರ್ ದೊಡ್ಡ ಕೆಲಸ ಐತಿ. ಇಷ್ಟೋ ಮಟ ಒಳಗಿದ್ನಿನ್ರಿ ಅವಾಗ ಏನು ಸಪ್ಪಳಿಲ್ದ ಆರಾಮಾಗಿ ಮಲ್ಗಿದ್ವು. ನಾವು ಬಂದ್ ಏನ್ ನಮ್ ಸೌಂಡ್ ಆಕತ್ಲಾ ಅವಾಗ ಅವು ಎದ್ದ್ ನಿಂತ್ ಬಿಡ್ತಾವ್ರಿ ಈ ರೀತಿ. ಎದ್ರು ಬಂದ್ರ ನಿಂದ್ರು ಮತ್ತ ನಮಗೂ ಹೊಟ್ಟಿಗ್ ಹಾಕ್ತಾರ ಅಂತಂದ. ಬಿಸಲ್ ಇತ್ತಂದ್ರಿ ಬಾಳ ಜಲ್ದಿ ಬರ್ತೈತಿ. ಬಿಸಿಲ್ ಇಲ್ದರ ಏನಪಾ ಆಕತಂದ್ರ ಈ ರೀತಿ ಬರುದಿಲ್ ನೋಡ್ರಿ. ಎಲ್ಲಾ ಜಿಗಟ್ ಆಗ್ಬಿಟ್ಟೈತಿ. ಬಿಸ್ಲಿಗ್ ಪೂರ್ತಿ ಒಣಗ್ತಂದ್ರ ಬರೀ ಹಿಂಗ್ ಟಚ್ ಮಾಡೋದಷ್ಟ ಸಾಕು ಪಟ ಪಟ ಬಂದ್ಬಿಡ್ತೈತ್ರಿ. ಒಂದ್ ಬೆಳ್ಳುಳ್ಳಿ ಮಾರ್ಕೆಟಿಗ್ ಬರಾಕತ್ರ ಹಿಂದ್ ಎಷ್ಟ್ ಸರ್ಕಸ್ ಐತಿ ನೋಡ್ರಿ ಒಂದೀಟ. ಅವಾಗ ನಾನ್ ಯೂಟ್ಯೂಬಿಗ್ ಹಾಕಿದಾಗ ಒಂದು ಬೆಳ್ಳುಳ್ಳಿ ಕತೆ ಅಂತಾನ ಹಾಕಿದ್ನಿರಿ. ಬಾಳ ರನ್ನಿಂಗ್ ಒಳಗಿತ್ರಿ ಅದ. ಬಾಳ ಖುಷಿನೂ ಆಗಿತ್ತು. ಅದಕ್ಕ ಒಂದ್ 10-12 ಜನ ಸಬ್ಸ್ಕ್ರೈಬರ್ ಅದ ಒಂದ ವಿಡಿಯೋಕ್ ಆಗ್ಬಿಟ್ಟಿದ್ರ ನೋಡ್ರಿ.
ಬೆಳ್ಳುಳ್ಳಿ ಕೆಲಸ ಮುಗಿಸ್ಕೊಂಡ್ರಿ ದನಗಳಿಗೆ ಒಂಚೂರು ಮೇವು ಹಾಕಿ ಉಂಡಿಗೆ ಬೆಲ್ಲ ಜಜ್ಜೋದೈತ್ರಿ. ನಡ್ರಿ ಬೆಲ್ಲ ಜಜ್ಜೋನಂತ. ಒಳಗಾದ್ರೆ ಟೈಲ್ಸ್ ಪಳ್ಳ ಅಂತ ಒಡೆದು ಬಿಡ್ತಾವ್ರಪ್ಪ. ಅದಕ್ಕೊಂದೈತೆ ಹಿತ್ತ ಕಡೆ ಬಂದು ಜಜ್ಜಾತೀನಿ. ಮನೆಗೆ ಕಟ್ಟೇವ್ರಿ, ಆದ್ರೆ ಚಂದ ಕಷ್ಟ ನೋಡ್ರಿ. ಏನಾರ ಹಿಂಗೆ ಜಜ್ಜೋದು ಒಡೆಯೋದು ಬೆಲ್ಲ ಜಜ್ಜೋದು ಇತ್ತಂದ್ರೆ ಹಿತ್ಲ ಕಡೆ ಓಡ್ ಬಂದ್ಬಿಡೋದು. ಯಾಕಂದ್ರೆ ಟೈಲ್ಸ್ ಕಲ್ರಿ ಕಾಜಿದ್ದಂಗೆ ಏನಾರ ಒಂಚೂರು ಬಿತ್ತಂದ್ರೆ ಏನಾರ ಆಗೇ ಬಿಡ್ತಾವ. ಇಲ್ಲಿ ನೋಡ್ರಿ 1 kg ಬುಂದೆಕಾಳು ತೊಗೊಂಡೇನ್ರಿ. ಅದಕ್ಕೆ ರೀ ನಾನಿಲ್ಲಿ 1.5 kg ಬೆಲ್ಲ ಸೇರ್ಸಾತೇನ್ರಿ. ಆ ಬೆಲ್ಲಕ್ಕೆ ರೀ ಸ್ವಲ್ಪ ನೀರು ಹಾಕೋನು. ಬೆಲ್ಲ ಮನಗುವಷ್ಟು ನೀರು ಹಾಕಿ ಒಂಚೂರು ಕರ್ಗಾಕಂತ ಇಟ್ಬಿಡೋಣಂತ್ರಿ. ಎಷ್ಟು ಸಾಧ್ಯಕತ್ತಲ್ರಿ ಅಷ್ಟು ಸಣ್ಣಗನ ಜಜ್ಕೊಂಬಿಡೋನು. ಯಾಕಂದ್ರೆ ಅನ್ನೋದು ನಮಗೆ ಜಲ್ದಿ ಬಂದ್ಬಿಡ್ತೈತಿ. ಇನ್ನು ನಡುಕಟ್ರಿ ಪುಟಾಣಿ ಹಿಟ್ಟಟ ಮಿಕ್ಸರ್ ಮಾಡ್ಕೊಂಬಂದಿನಿ. ಈ ಕಡೆ ಆನೂ ನಂದು ಎಲ್ಲ ರೆಡಿ ಆಗೈತ್ರಿ. ಇನ್ನು ಟೆಸ್ಟ್ ಮಾಡಿ ನೋಡೋಣಂತ ಬರ್ರಿ. ಇಲ್ಲಿ ನೋಡ್ರಿ ನೀರಿನೊಳಗೆ ಬಿಟ್ಟು ತೋರ್ಸಾತ ನಿಮಗೆ ಎಷ್ಟು ಹದಕ್ಕೆ ಬೇಕಂದ್ರೆ. ನೀರಾಗ ಹಾಕಿ ನೋಡಿದ್ರಿ ಈ ರೀತಿ ಸ್ಪ್ರೆಡ್ ಆಗಬಾರ್ದು. ಒಂದೇ ಕಡೆ ಕೂತಿತ್ತು ಅಂದ್ರೆ ಆನ ಕರೆಕ್ಟಾಗಿ ಬಂದೈತೆ ಅಂದಂಗೆ. ಇದನ್ನು ಮತ್ತು ಭಾಳ ಗಟ್ಟಿ ಮಾಡ್ಕೋಬೇಡಪ್ಪ, ಉಂಡೆ ಭಾಳ ಗಟ್ಟಿ ಆಕಾವು. ಇಷ್ಟ ಸಾಫ್ಟ್ ಇತ್ತಂದ್ರೆ ಉಂಡಿನೂ ಸಾಫ್ಟಾಗೇನೆ ಬಂದುಬಿಡ್ತಾವ್ರಿ. ಇನ್ನು ಈ ಬುಂದೆಕಾಳಿಗೆ ಒಂದು ಸೋಸದ ಜಾಲಿ ಇಟ್ಟು ಸೋಸ್ಕೊಂಡ್ಬಿಡೋಣಂತ. ಕಡ್ಡಿ ಕಸರು ಇದ್ರೆ ಜಾಲಿ ಒಳಗೆಲ್ಲ ನಿಂತು ಬಿಡ್ತೈತ್ರಿ. ಸೋಸು ಮುಂದೆ ವಾಗತಿಲೆ ಸೋಸ್ಕೋರಪ್ಪ, ಯಾಕಂದ್ರೆ ಆನ ಭಾಳ ಸುಡೋದಿರ್ತೈತಿ. ಕೈ ಮೇಲದು ಬಿತ್ತಂದ್ರೆ ಮಸ್ತ್ ಪಂಚಮ್ಯಾಗ ಸಮಸ್ಯೆ ಆಗಬಾರ್ದಲ್ಲ. ಇಲ್ಲಿ ನೋಡ್ರಿ ಎಲ್ಲ ಮಿಕ್ಸ್ ಆಗೋವರೆಗೂ ಈ ರೀತಿ ಕಲಿಸ್ಕೊನು. ನಡಕ್ಕೆ ಇನ್ನೊಂದು ಚೂರ ಪುಟಾಣಿ ಹಿಟ್ಟು ಸೇರ್ಸಾತೇನ್ರಿ. ಪುಟಾಣಿ ಹಿಟ್ಟು ಯಾಕೆ ಹಾಕತ್ತೆಪ್ಪ ಅಂದ್ರೆ ಈ ತಂಪಿಗೆ ರೀ ಉಂಡೆ ಅನ್ನೋದು ನೀರು ಬಿಟ್ಬಿಡ್ತಾವೆ. ಅದಕ್ಕೆ ಆ ನೀರು ಬಿಡಬಾರ್ದು. ನಮ್ದು ಒಣಗಿದ ಉಂಡೆ ಹೆಂಗಿರ್ಬೇಕಲ್ಲ ಹಂಗೆ ಇರ್ಬೇಕಂದಾಗ ನಾವು ಒಂಚೂರ ಪುಟಾಣಿ ಹಿಟ್ಟು ಸೇರಿಸ್ಬೇಕಾಗತ್ರಿ. ಭಾಳ ಏನು ಬೇಡ್ರಿ, ಒಂದು 5ರಿಂದ 6 ಚಮಚ ಸೇರಿಸಿದ್ರೆ ಸಾಕು. ಇಲ್ಲಿ ನೋಡ್ರಿ ಆನ ಸುರುವಿದಿಂದ ನಡಕಟ್ಟ ಈ ರೀತಿ ಮಿಕ್ಸ್ ಮಾಡಿದ್ರೆ ಒಂದು 15 ನಿಮಿಷ ಬಿಟ್ಟು ನಮಗೆ ಕಟ್ಟಾಕ ಹದ ಸಿಕ್ಬಿಡ್ತೈತ್ರಿ. ನೋಡ್ರಿ ಇಲ್ಲಿ ಎಲ್ಲ ಪರ್ಫೆಕ್ಟಾಗಿ ನನಗೆ ಹದ ಸಿಕ್ಕೈತಿ. ಈ ರೀತಿ ಕಟ್ಟಿ ತೋರ್ಸಾತೀನಿ. ಇಲ್ಲಿ ನೋಡ್ರಿ ಕೈಗೆ ಒಂದೇ ಒಂದನೆ ನೀರು ಹಚ್ಕೊಂಡು ಸ್ವಲ್ಪ ಕೆಳಗ ಮೇಲೆ ಮಾಡಿ ಮಿಕ್ಸ್ ಮಾಡೇನ ಕಟ್ಟೋನು ಪ್ರತಿ ಸಾರಿ. ಯಾಕಂದ್ರೆ ಅನ್ನೋದು ಕೆಳಗೆ ಹೋಗ್ಕೊಂತಿರ್ತೈತಿ. ಒಂದು 4-5 ಉಂಡೆ ಕಟ್ಟೋದು ಮತ್ತು ಕೆಳಗ ಮೇಲೆ ಮಿಕ್ಸ್ ಮಾಡಿ ಉಂಡೆ ಕಟ್ಬಿಡೋಣಂತ. ಫೈನಲಾಗಿ ನಾನು ಎಲ್ಲ ಉಂಡೆಗಳನ್ನ ಕಟ್ಬಿಟ್ಟಿದ್ದೀನಿ ರೀ. ಹದ ಚಂದಾಗೆ ಸಿಕ್ಕಿತ್ತಂದ್ರೆ ಉಂಡೆ ಕಟ್ಟಕ್ಕೆ ಯಾಕೆ ಬೇಸರಕತಿ ಹೇಳ್ರಿ ನೋಡೋನು. ಇಲ್ಲಿ ನೋಡ್ರಿ ನನ್ನ ಫೇವ್ರೇಟ್ ಹುತ್ತಪ್ಪನ ಉಂಡೆ ಒಂದು ಕಟ್ಟಾತೇನೆ ರೀ. ಬುಟ್ಟಿ ತುಂಬ ಉಂಡೆ ಕಟ್ತೇನೆ ರೀ ಕರೆ, ಆದ್ರೆ ಹುತ್ತಪ್ಪಗೊಂದು ದೊಡ್ಡ ಸೈಜ್ ಏನು ಕಟ್ತೇನಲ್ಲ ಅದೊಂದು ದೊಡ್ಡ ಖುಷಿನ ತಂದು ಕೊಟ್ಬಿಡ್ತೈತ್ರಿ. ಅದನ್ನು ಹಿಂಗೆ ಮಿಡಲ್ ಇಟ್ರಂತಿ ಇನ್ನೂ ಖುಷಿ ಕೊಡ್ತೈತ್ರಿ. ಇವತ್ತಿನ ಬೆಳ್ಳುಳ್ಳಿ ಕತೆ ಮತ್ತು ಉಂಡೆ ರೆಸಿಪಿ ಇಷ್ಟ ಆದ್ರೆ ಲೈಕು ಶೇರು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಸಿಗ್ತೇನೆ.